ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಪರೇಷನ್ ಸಿಂಧೂರದ ವಿಚಾರವಾಗಿ ನಮ್ಮ ಶತ್ರು ದೇಶಗಳು ಎಷ್ಟೆಲ್ಲ ಅಪಪ್ರಚಾರವನ್ನ ಮಾಡಬಹುದು ಅಷ್ಟೆಲ್ಲ ಅಪಪ್ರಚಾರವನ್ನ ಮಾಡಿ ಆಗಿದೆ. ಭಾರತ ಆಪರೇಷನ್ ಸಿಂಧೂರದಲ್ಲಿ ದೊಡ್ಡ ಮಟ್ಟಿನ ಯಶಸ್ಸು ಸಾಧಿಸಿದೆ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ. ಆದರೆ ಪಾಕಿಸ್ತಾನ ಮಾತ್ರ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಬೇರೆಯದ್ದೇ ಕತೆ ಕಟ್ಟಿತ್ತು. ಎಲ್ಲಿವರೆಗೆ ಅಂದರೆ ಪಾಕಿಸ್ತಾನ ಭಾರತದ ರಫೇಲ್ ಫೈಟರ್ ಜೆಟ್ ಅನ್ನ ಒಡಿಸ್ ಮಾಡಿದ್ದೇವೆ ಅಂತ ಹೇಳಿತ್ತು. ಹೀಗೆ ಪಾಕಿಸ್ತಾನ ಹೇಳಿದ್ದೇ ತಡ, ಉಳಿದ ದೇಶದವರು ಬಿಡಿ, ನಮ್ಮಲ್ಲಿರುವ ಕೆಲವು ಅತೃಪ್ತ ಆತ್ಮಗಳೇ ನಮ್ಮ ಸೇನಾ ಪಡೆಯನ್ನ ಗೇಲಿ ಕೂಡ ಮಾಡಿದ್ದವು. ಆದರೆ ಈಗ ಸತ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಪಾಕಿಸ್ತಾನ ಹೊಡೆದಿದ್ದು ರಫೇಲ್ ಫೈಟರ್ ಜೆಟ್ಗಲ್ಲ, ಬದಲಾಗಿ ರಫೇಲ್ ಫೈಟರ್ ಜೆಟ್ನ ಬಾಲಕ್ಕೆ ಹೊಡೆದು ಫೈಟರ್ ಜೆಟ್ ಅನ್ನೇ ಒಡಿಸ್ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ಆದರೆ ರಫೇಲ್ನ ಬಾಲ ಪಾಕಿಸ್ತಾನವನ್ನ ಯಾಮಾರಿಸಿದ್ದು ಈಗ ಬಯಲಾಗಿದೆ. ಇಂಥದ್ದೊಂದು ಸುದ್ದಿ ಬಯಲಾಗುತ್ತಿದ್ದಂತೆ ಈಗ ರಫೇಲ್ನ ಬಾಲದ ಬಗ್ಗೆ ತುಂಬಾನೇ ಚರ್ಚೆಯಾಗೋದಕ್ಕೆ ಶುರುವಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಈ ಬಾಲ AI ಆಧಾರಿತ ಬಾಲ. ಶತ್ರುಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಬೇಕು ಅಂತಾನೆ ಈ ಬಾಲವನ್ನು ರಫೇಲ್ಗೆ ಅಳವಡಿಸಲಾಗಿದೆ. ಅಷ್ಟಕ್ಕೂ ಏನಿದು ರಫೇಲ್ನ ಬಾಲದ ಮಹಾತ್ಮೆ? ರಫೇಲ್ನ ಬಾಲ ಪಾಕಿಸ್ತಾನಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದ್ದು ಹೇಗೆ? ಪಾಕಿಸ್ತಾನ ಅವತ್ತು ಏನು ಮಾಡಿತ್ತು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತ ಅಕ್ಷರಶಃ ಆರ್ಭಟ ಮಾಡಿತ್ತು. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಪಾಕಿಸ್ತಾನದ 9 ಉಗ್ರ ನೆಲೆಗಳು ಪುಡಿ ಆಗಿದ್ದವು. ಭಾರತ ಇಂಥದ್ದೊಂದು ಆಪರೇಷನ್ ಮಾಡಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತಿದ್ದಂತೆ ಪಾಕಿಸ್ತಾನದ ಮಾನ 3 ಕಾಸಿಗೆ ಹರಾಜಾಗಿತ್ತು. ಹೀಗೆ ತನ್ನ ಮಾನ ಹರಾಜಾಯ್ತಲ್ಲ ಅನ್ನುವ ಸಿಟ್ಟಿನಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಅಪಪ್ರಚಾರಕ್ಕೆ ಇಳಿದು ಬಿಡುತ್ತೆ. ಇದು ಅಂತಿಂತ ಅಪಪ್ರಚಾರವಲ್ಲ, ಭಾರತದ ಬ್ರಹ್ಮಾಸ್ತ್ರವನ್ನೇ ಹೊಡೆದುರುಳಿಸಿದ್ದೇವೆ ಅನ್ನುವ ಅಪಪ್ರಚಾರ. ನಾವು ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ರಫೇಲ್ ಫೈಟರ್ ಜೆಟ್ಗಳನ್ನ ಪುಡಿ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಜಗತ್ತಿನ ಮುಂದೆ ಪುಂಗಿ ಊದಿತ್ತು. ಪಾಕಿಸ್ತಾನ ಹೇಳಿದ ಈ ಹಸಿ ಸುಳ್ಳುಗಳನ್ನ ಕೆಲವು ದೇಶಗಳು ನಂಬಿದ್ವು, ಹಾಗೂ ಇನ್ನೂ ಕೆಲವು ದೇಶಗಳು ಪಾಕಿಸ್ತಾನ ಹೇಳಿದ ಈ ಸುಳ್ಳನ್ನ ಸಂಭ್ರಮಾಚರಣೆಯಂತೆ ಮಾಡಿಬಿಟ್ಟಿದ್ದವು. ನಮ್ಮಲ್ಲಿರುವ ಅತೃಪ್ತ ಆತ್ಮಗಳು ಕೂಡ ಒಂದು ರೀತಿ ಇದನ್ನ ಸೆಲೆಬ್ರೇಟ್ ಮಾಡಿದ್ದವು. ಚೀನಾವಂತೂ ಇದೇ ಸತ್ಯ ಅಂತ ಜಗತ್ತಿನ ಮುಂದೆ ಬಿಂಬಿಸೋದಕ್ಕೆ ಹೊರಟಿತ್ತು. ಆದರೆ ಈಗ ಅಸಲಿ ಸತ್ಯ ಏನು ಅನ್ನೋದನ್ನ ರಫೇಲ್ನ ಮಾತೃ ಸಂಸ್ಥೆ ಡಸಾಲ್ಟ್ ಜಗತ್ತಿನ ಮುಂದೆ ಇಟ್ಟಿದೆ. ಪಾಕಿಸ್ತಾನ ಹೇಳ್ತಾ ಇರೋದು ಹಸಿ ಸುಳ್ಳು ಅಂತ ಡಸಾಲ್ಟ್ ಹೇಳಿದೆ. ಕೇವಲ ಡಸಾಲ್ಟ್ ಕಂಪನಿ ಮಾತ್ರವಲ್ಲ, ಫ್ರಾನ್ಸ್ ಕೂಡ ಚೀನಾ ಹಾಗೂ ಪಾಕಿಸ್ತಾನ ಮಾಡ್ತಾ ಇರುವ ಈ ಅಪಪ್ರಚಾರವನ್ನ ತೀವ್ರವಾಗಿ ಖಂಡಿಸಿದೆ. ರಫೇಲ್ ಯುದ್ಧ ವಿಮಾನದ ನಕಲಿ ಅವಶೇಷಗಳನ್ನು ಉಪಯೋಗಿಸಿಕೊಂಡು ಅಪಪ್ರಚಾರ ಮಾಡಿದೆ ಅಂತ ಫ್ರಾನ್ಸ್ ಆರೋಪ ಮಾಡಿದೆ. ಹೀಗೆ ಈ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಸಿಗ್ತಾ ಇದ್ದಂತೆ ಮತ್ತೊಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದೇ ನಾವು ಆರಂಭದಲ್ಲಿ ಹೇಳಿದ ರಫೇಲ್ನ ಬಾಲದ ವಿಚಾರ. ರಫೇಲ್ನ ಈ ಬಾಲವನ್ನ ಎಕ್ಸ್ ಗಾರ್ಡ್ ಅಂತಾನೆ ಕರೀತಾರೆ. ಹೌದು, ರಫೇಲ್ನ ಬಾಲ ಪಾಕಿಸ್ತಾನವನ್ನ ಯಾಮಾರಿಸಿತ್ತು. ರಫೇಲ್ನ ಬಾಲವನ್ನ ಹೊಡೆದ ಪಾಕಿಸ್ತಾನ ನಾವು ಫೈಟರ್ ಜೆಟ್ ಅನ್ನೇ ಪುಡಿ ಮಾಡಿದ್ದೇವೆ ಅಂತ ಬುರುಡೆ ಬಿಟ್ಟಿತ್ತು. ಇದನ್ನ ಬುರುಡೆ ಅನ್ನೋದಕ್ಕಿಂತ ಅನ್ಎಜುಕೇಟೆಡ್ ಪಾಕಿಸ್ತಾನದ ಬಡಾಯಿ ಅಂದ್ರೂ ತಪ್ಪಾಗೋದಿಲ್ಲ. ಬಾಲವನ್ನ ಹೊಡೆದು ಫೈಟರ್ ಜೆಟ್ ಅನ್ನೇ ಹೊಡೆದು ಬಿಟ್ವಿ ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ಆದರೆ ಅದು ರಫೇಲ್ನ ಬಾಲ ಮಾತ್ರ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತೇ ಆಗಿಲ್ಲ. ಇದನ್ನ ಸ್ವತಃ ಡಸಾಲ್ಟ್ ಸಂಸ್ಥೆಯೇ ಹೇಳಿದೆ. ಅಷ್ಟಕ್ಕೂ ಏನಿದು ರಫೇಲ್ನ ಬಾಲ? ಇದು ಶತ್ರುಗಳನ್ನ ಹೇಗೆ ಯಾಮಾರಿಸುತ್ತೆ ಅಂತ ಕೇಳಿದ್ರೆ ಉತ್ತರ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು, ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇದೊಂದು AI ಆಧಾರಿತ ಫೈಬರ್ ಆಪ್ಟಿಕ್ ಬಾಲ. ಎದುರಾಳಿಯನ್ನ ವಂಚಿಸೋದಕ್ಕೆ ಅಂತಾನೆ, ಎದುರಾಳಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಬೇಕು ಅಂತಾನೆ ಇದನ್ನ ರಫೇಲ್ ಯುದ್ಧ ವಿಮಾನದಲ್ಲಿ ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ. ಈ ಬಾಲ ಶತ್ರುಗಳ ರಾಡಾರ್ನಿಂದ ರಫೇಲನ್ನ ಬಚಾವ್ ಮಾಡುತ್ತೆ. ಕ್ಷಿಪಣಿ ದಾಳಿ ಸಂದರ್ಭದಲ್ಲಿ ಈ ಬಾಲವೇ ರಫೇಲ್ಗೆ ರಕ್ಷಾ ಕವಚ. ನಾವು ಆರಂಭದಲ್ಲೇ ಹೇಳಿದಂತೆ ಇದೊಂದು ಆಪ್ಟಿಕ್ ಫೈಬರ್ ವೈರ್ನಿಂದ ಮಾಡಲಾಗಿರುವ ಬಾಲ. ಈ ಬಾಲ 30 kg ತೂಗುತ್ತೆ.
100 ಮೀಟರ್ ಉದ್ದದವರೆಗೂ ಚಾಚಿಕೊಳ್ಳುವ ಸಾಮರ್ಥ್ಯ ಈ ಬಾಲಕ್ಕಿದೆ. ಈ ಬಾಲ ರಫೇಲನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅಂತ ನೀವು ಕೇಳಬಹುದು. ರಫೇಲ್ನ ಸುತ್ತಲೂ ಅಂದರೆ 360 ಡಿಗ್ರಿ ಸುತ್ತಳತೆಯಲ್ಲಿ ಇದು ಜಾಮಿಂಗ್ ಸಿಗ್ನಲ್ ಅನ್ನು ಸೃಷ್ಟಿ ಮಾಡುತ್ತೆ. ಈ ಜಾಮಿಂಗ್ ಸಿಗ್ನಲ್ ಅನ್ನು ಸೃಷ್ಟಿ ಮಾಡಿ ರಫೇಲನ್ನು ರಾಡಾರ್ನಿಂದ ಬಚಾವ್ ಮಾಡುತ್ತೆ. 500 ವಾಟ್ನ ಜಾಮಿಂಗ್ ಸಿಗ್ನಲ್ ಇದು. ರಫೇಲ್ ಸುತ್ತಮುತ್ತ ಜಾಮಿಂಗ್ ಸಿಗ್ನಲ್ ಸೃಷ್ಟಿ ಮಾಡುವ ಬಾಲ ಮುಂದೆ ಹೊರಭಾಗದಲ್ಲಿ ಚಾಚಿಕೊಳ್ಳುತ್ತೆ. ಆದರೆ ಇಲ್ಲಿ ಜಾಮಿಂಗ್ ಸಿಗ್ನಲ್ ಇರೋದಿಲ್ಲ. ಇದಕ್ಕೆ ಕಾರಣ ಕೂಡ ಇದೆ. ರಫೇಲ್ನ ಬಾಲವನ್ನೇ ರಫೇಲ್ ಯುದ್ಧ ವಿಮಾನ ಅಂತ ರಾಡರ್ಗಳು ಡಿಟೆಕ್ಟ್ ಮಾಡ್ತಾವೆ. ಈ ಸಂದರ್ಭದಲ್ಲಿ ರಫೇಲ್ನ ಮೇಲೆ ಮಿಸೈಲ್ ದಾಳಿ ಮಾಡಿದರೆ ದಾಳಿ ಆಗುವುದು ಬಾಲಕ್ಕೆ ಹೊರತು ಯುದ್ಧ ವಿಮಾನಕ್ಕಲ್ಲ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಕೂಡ ಭಾರತ ಇದನ್ನೇ ಉಪಯೋಗಿಸಿಕೊಂಡು ಪಾಕಿಸ್ತಾನವನ್ನ ಪೆಂಗ ಮಾಡಿದ್ದು. ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ರಫೇಲ್ನ ಬಾಲವನ್ನೇ ಫೈಟರ್ ಜೆಟ್ ಅಂತ ಅಂದುಕೊಂಡು ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನ ಪ್ರಯೋಗ ಮಾಡಿತ್ತು. ಅಲ್ಲಿಗೆ ಬಾಲದ ಮೇಲೆ ದಾಳಿ ಆಯಿತೆ ಹೊರತು ಫೈಟರ್ ಜೆಟ್ಗೆ ಸಣ್ಣದೊಂದು ತೊಂದರೆ ಕೂಡ ಆಗಿಲ್ಲ. ಮತ್ತೊಂದು ಗೊತ್ತಿರಲೇಬೇಕಾದ ಸಂಗತಿ ಇದೆ. ಅದೇನಪ್ಪ ಅಂದರೆ ರಫೇಲ್ನ ಈ ಬಾಲ ಮನುಷ್ಯನ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಇದನ್ನು ರಾಡರ್ಗಳು ಡಿಟೆಕ್ಟ್ ಮಾಡ್ತಾವೆ ಅಷ್ಟೇ. ಶತ್ರುಗಳ ದಾರಿ ತಪ್ಪಿಸೋದಕ್ಕಂತಾನೆ ಈ ಬಾಲವನ್ನು ಅಳವಡಿಕೆ ಮಾಡಿರೋದು. ಪಾಕಿಸ್ತಾನ ಇದೇ ಬಾಲವನ್ನು ಹೊಡೆದು ರಫೇಲನ್ನು ಹೊಡೆದು ಬಿಟ್ವಿ ಅಂತ ಸೆಲೆಬ್ರೇಟ್ ಮಾಡಿತ್ತು. ಮುಂದೆ ಪಾಕಿಸ್ತಾನ ಹಾಗೂ ಚೀನಾ ಈ ಬಗ್ಗೆ ಕೊಚ್ಕೊಂಡಿದ್ದು. ನಾವು ರಫೇಲನ್ನು ಹೊಡೆದು ಬಿಟ್ವಿ ಅಂತ ಪುಂಗಿದ್ದು. ಆದರೆ ಅಸಲಿ ಸತ್ಯ ಏನು ಅನ್ನೋದನ್ನ ಈಗ ಡಸಾಲ್ಟ್ ಜಗತ್ತಿನ ಮುಂದೆ ಇಟ್ಟಿದೆ. ಈ ಬಾಲದ ಸಿಸ್ಟಮ್ ಅನ್ನ ಯಾವಾಗಲೂ ಬಳಕೆ ಮಾಡೋದಿಲ್ಲ. ಎಲ್ಲಿ ಶತ್ರುಗಳು ಈ ವಿಮಾನವನ್ನು ಡಿಟೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೋ ಆವಾಗ ಮಾತ್ರ ಇದನ್ನು ಬಳಕೆ ಮಾಡ್ತಾರೆ. ಕೇವಲ 2 ಸೆಕೆಂಡ್ನಲ್ಲಿ ಇದನ್ನು ಫೈಟರ್ ಜೆಟ್ನ ಹೊರಭಾಗದಲ್ಲಿ ಅಳವಡಿಕೆ ಮಾಡಬಹುದು. ಹೀಗೆ ರಫೇಲ್ ಬಾಲ ಫೈಟರ್ ಜೆಟ್ ಅನ್ನ ಕಾಪಾಡುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಪಾಕಿಸ್ತಾನ ಅಪಪ್ರಚಾರ ಮಾಡೋದರಲ್ಲಿ ಒಂದು ಅರ್ಥ ಇದೆ. ಅದರ ಬುದ್ಧಿಯೇ ಅಂಥದ್ದು. ಅದು ಹೇಳಿದ್ದನ್ನು ಅಷ್ಟು ಸುಲಭದಲ್ಲಿ ಯಾರು ಕೂಡ ನಂಬೋದಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಚೀನಾ ಯಾಕೆ ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದು ಅನ್ನೋದು ತುಂಬಾನೇ ಮುಖ್ಯ. ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ಚೀನಾದ ಚಾಲಾಕಿ ಬುದ್ಧಿ ಕಣ್ಣ ಮುಂದೆ ಬರುತ್ತೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರದಲ್ಲಿ ಭಾರತ ಬಳಸಿದ ರಕ್ಷಣಾ ಉಪಕರಣಗಳ ಬಗ್ಗೆ ಜಗತ್ತು ಗಮನ ಕೊಡೋದಕ್ಕೆ ಶುರು ಮಾಡುತ್ತೆ. ಆಪರೇಷನ್ ಸಿಂಧೂರದ ಸಕ್ಸಸ್ನಿಂದಾಗಿ ಅದರಲ್ಲಿ ಬಳಕೆಯಾದ ಉಪಕರಣಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಬ್ರಹ್ಮೋಸ್ ಕ್ಷಿಪಣಿಗಂತೂ ಬಲಿಷ್ಠ ದೇಶಗಳೇ ಬೇಡಿಕೆ ಇಡೋದಕ್ಕೆ ಶುರು ಮಾಡಿದ್ದವು. ಇದೇ ರೀತಿ ರಫೇಲ್ನ ವ್ಯಾಲ್ಯೂ ಕೂಡ ಆಪರೇಷನ್ ಸಿಂಧೂರದ ಬಳಿಕ ಹೆಚ್ಚಾಗುತ್ತೆ. ಇಲ್ಲೇ ಚೀನಾಗೆ ಒರೆದಿದ್ದು. ಎಲ್ಲಿ ರಫೇಲ್ಗೆ ಬೇಡಿಕೆ ಹೆಚ್ಚಾಗಿ ತನ್ನ ಫೈಟರ್ ಜೆಟ್ಗಳಿಗೆ ಬೇಡಿಕೆ ಕುಸಿಯುತ್ತೋ ಅನ್ನುವ ಭಯದಿಂದ ಚೀನಾ ರಫೇಲ್ ವಿರುದ್ಧ ಅಪಪ್ರಚಾರದ ಹಾದಿ ಹಿಡಿಯುತ್ತೆ. ಅಂದರೆ ಇಲ್ಲಿ ಇಂಥದ್ದೊಂದು ಅಪಪ್ರಚಾರ ಮಾಡಿದ್ದು ಪ್ಯೂರ್ ಬಿಸ್ನೆಸ್ಗಾಗಿ. ಸ್ನೇಹಿತರೆ, ಚೀನಾದ ಬಳಿಕ ರಫೇಲ್ನಷ್ಟೇ ಶಕ್ತಿಶಾಲಿಯಾದ J-10 ಅನ್ನುವ ಫೈಟರ್ ಜೆಟ್ ಇದೆ. ಈಗ ರಫೇಲ್ ಒಂದು ವೇಳೆ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ J-10 ಫೈಟರ್ ಜೆಟ್ನ ಬೇಡಿಕೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿಡುತ್ತೆ. ಅದೇ ಒಂದು ವೇಳೆ ರಫೇಲ್ ಫೇಲ್ ಆಗಿದೆ ಅಂತ ನ್ಯೂಸ್ ಸ್ಪ್ರೆಡ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ J-10 ಫೈಟರ್ ಜೆಟ್ನ ಬೇಡಿಕೆ ಹೆಚ್ಚಾಗುತ್ತೆ. ಹೀಗೆ ತನ್ನ ಬಿಸ್ನೆಸ್ಗೋಸ್ಕರ ಚೀನಾ ರಫೇಲ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಹೊರಟಿತ್ತು. ಚೀನಾದ ಕುತಂತ್ರ ಬುದ್ಧಿ ಗೊತ್ತಾಗುತ್ತಿದ್ದಂತೆ ರಫೇಲ್ನ ಮಾತೃ ಸಂಸ್ಥೆ ಈಗ ಸತ್ಯ ಏನು ಅನ್ನೋದನ್ನ ತೆರೆದಿಟ್ಟಿದೆ. ಅಲ್ಲಿಗೆ ಚೀನಾ ಹಾಗೂ ಪಾಕಿಸ್ತಾನದ ಕಳ್ಳ ಬಣ್ಣ ಬಯಲಾಗಿದೆ. ಇಂಡೋನೇಷ್ಯಾದಂತಹ ದೇಶಗಳು ರಫೇಲ್ನ ಮೇಲೆ ಆಸಕ್ತಿ ತೋರಿಸಿತ್ತು. ಈ ಕುರಿತಂತೆ ಮುಂದಿನ ದಿನಗಳಲ್ಲಿ ಒಪ್ಪಂದಗಳು ಕೂಡ ಆಗುವ ಸಾಧ್ಯತೆ ಇದೆ. ಈ ಒಪ್ಪಂದ ಆಗಿಬಿಟ್ರೆ ಚೀನಾಗೆ ದೊಡ್ಡ ಹೊಡೆತ ಬೀಳುತ್ತೆ. ಚೀನಾದ ಫೈಟರ್ ಜೆಟ್ಗೆ ಬೇಡಿಕೆ ಕಡಿಮೆ ಆಗುತ್ತೆ. ಜಗತ್ನಲ್ಲಿ ಯಾವ ರೀತಿಯೆಲ್ಲ ಆಟ ಆಡ್ತಾರೆ ನೋಡಿ. ಆದರೆ ಸುಳ್ಳಿಗೆ ಯಾವತ್ತೂ ಜಯವಿಲ್ಲ. ಸತ್ಯ ಏನು ಅನ್ನೋದು ಯಾವತ್ತಾದರೂ ಒಂದು ದಿನ ಹೊರ ಬಂದೇ ಬರುತ್ತೆ. ಅದೇನೇ ಇರಲಿ, ರಫೇಲ್ನ ಈ ಬಾಲದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.